ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಒಳ್ಳೆಯ ಆರೋಗ್ಯಕರವಾದಂತಹ ಚರ್ಚೆಯನ್ನು ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ವಿಶೇಷವಾದಂತಹ ಸಲಹೆ ಸೂಚನೆಗಳು ನೀಡಿದಂತ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ, ಸ್ನೇಹಿತರೆ, ಸಹೋದರ ಸಹೋದರಿ, ಮಸೀದಿಗೆ ಹೋಗುವ ಸಮಯ ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾವ ಮಾಡಿ ಮಸೀದಿಗೆ ಹೋಗಲೇಬೇಕಾಗಿದೆ. ಬಹುಶಃ ಗ್ರಾಮ ಸಭೆ ಮುಗಿಯದಿದ್ರೆ ಮತ್ತೆ ಮಸೀದಿಯ ಪ್ರಾರ್ಥನೆ ಮುಗಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕೊಲ್ಲಾಳ ಗ್ರಾಮ ಪಂಚಾಯತಿನ ಒಂದು ಗ್ರಾಮ ಸಭೆ. ಇವತ್ತು ಸರ್ಕಾರದ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ 6 ತಿಂಗಳಿಗೊಮ್ಮೆ ಗ್ರಾಮ ಸಭೆ ನಡೆಸುವುದರ ಮೂಲಕ ಇಡೀ ಗ್ರಾಮದ ಜನರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಅಥವಾ ಆಗಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರ ಸಲಹೆ ಸೂಚನೆಯನ್ನು ಪಡೆದುಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಜನರ ಒಂದು ರೀತಿಯ ಚಿಂತನೆ ಏನಿದೆ ಆ ಚಿಂತನೆಯ ಮುಖಾಂತರ ಈ ಗ್ರಾಮದ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶವೇ ಇವತ್ತು ಸರ್ಕಾರ. ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ಗಳು ಇವತ್ತು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸುವಂತ ಒಂದು ಸಂಸ್ಥೆಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಇವತ್ತು ಗ್ರಾಮ ಪಂಚಾಯತ್ ಇವತ್ತು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಇವತ್ತು ಗ್ರಾಮದ ಜನರಿಗೆ ಅತ್ಯಂತ ಸಮೀಪವಾಗಿ ದಿನನಿತ್ಯ ಸಿಗುವಂತಹ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ನ ಸದಸ್ಯರು. ಆದ್ದರಿಂದ ಈ ಗ್ರಾಮದ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ, ಗ್ರಾಮದ ಅಭಿವೃದ್ಧಿ ಬಗ್ಗೆ ನಿರಂತರವಾದಂತಹ ಒಂದು ಸಂಪರ್ಕ ಗ್ರಾಮ ಪಂಚಾಯತ್ ಮತ್ತು ಈ ಗ್ರಾಮದ ಜನರಿಗೆ ಇರುವಂತಹ ಒಂದು ದೊಡ್ಡ ಅವಕಾಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಗ್ರಾಮ ಸಭೆಯಲ್ಲಿ ನನಗೆ ಬಹಳಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ, ನಮ್ಮ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು, ಪ್ರಜ್ಞಾವಂತ ನಾಗರಿಕ ಬಂಧುಗಳು. ಯಾಕೆ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಅಂತ ಹೇಳಿದ್ರೆ, ಗ್ರಾಮ ಸಭೆಯಲ್ಲಿ ಭಾಗವಹಿಸುವುದರ ಮೂಲಕ ಕೇವಲ ಗ್ರಾಮ ಸಭೆಯಲ್ಲಿ ನಾನು ಬಂದಿದ್ದೇನೆ, ಏನಾದರೂ ಮಾತಾಡಬೇಕೆಂಬ ಉದ್ದೇಶದಿಂದ ಇವತ್ತು ಯಾವುದೇ ಒಬ್ಬ ನಾಗರಿಕ ಮಾತಾಡಲಿಲ್ಲ ಎಂಬ ಅಭಿಮಾನದ ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದೆ. ಬಹಳಷ್ಟು ಉಪಯುಕ್ತವಾದಂತಹ ಸಲಹೆ ಕೊಡುವುದರ ಮೂಲಕ ಇವತ್ತು ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳು ಮತ್ತು ಮಾಹಿತಿಗಳನ್ನು ಜನರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ನಮ್ಮ ಅನೇಕ ಸ್ನೇಹಿತರು ಬಹಳಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಇಲಾಖೆ ಅಧಿಕಾರಿಗಳಿರ್ಬೋದು, ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಜನರ ಸಮಸ್ಯೆಗಳು ಇವತ್ತು ಕೇಳಿಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳು ಮಾಡಿದಾಗ ಬಹುಶಃ ಗ್ರಾಮ ಸಭೆಯ ಏನು ಉದ್ದೇಶ ಇದೆ, ಸರ್ಕಾರದ ಒಂದು ಉದ್ದೇಶ, ಅದು ಇವತ್ತು ಪಾರದರ್ಶಕವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಒಂದು ಒಳ್ಳೆಯ ರೀತಿ ನಡೆಯುವಂತಹ ಅವಕಾಶಗಳು ಕೂಡ ಆಗ್ತದೆ. ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಇವತ್ತು ಜನಪ್ರತಿನಿಧಿಗಳು, ಅದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಅಥವಾ ಶಾಸಕರಿರ್ಬೋದು, ಅಥವಾ ಪಾರ್ಲಿಮೆಂಟ್ ಸದಸ್ಯರಿರ್ಬೋದು, ಯಾರೇ ಆದರೂ ಕೂಡ ಇಚ್ಛಾಶಕ್ತಿಯಿಂದ ಕೆಲಸ ಮಾಡುವಂತ ಒಳ್ಳೆಯ ಮನಸ್ಸು ಇವತ್ತು ಜನಪ್ರತಿನಿಧಿಗಳಿಗೆ ಬೇಕಾದಂತಹ ಅವಶ್ಯಕತೆ ಇದೆ. ಇಚ್ಛಾಶಕ್ತಿ ಅಂತ ಹೇಳಿದ್ರೆ, ಇವತ್ತು ಒಂದು ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆದ ಮೇಲೆ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಯಾವತ್ತೂ ಕೂಡ ಬೇಕಾಗಿದೆ. ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂತ ಹೃದಯ ವೈಶಾಲ್ಯತೆ ಒಬ್ಬ ಜನಪ್ರತಿನಿಧಿ ಬೇಕಾಗಿದೆ. ಅಥವಾ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಸಿಗುವಂತಹ ಸೌಲಭ್ಯಗಳನ್ನು ಆ ಒಂದು ಕ್ಷೇತ್ರದ ಜನರಿಗೆ ತಲುಪಿಸುವಂತ, ಆ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆ ಮಾಡಬೇಕಾದಂತಹ ಕೆಲಸ ಒಬ್ಬ ಜನಪ್ರತಿನಿಧಿ ಯಾರು ಮಾಡ್ತಾನೆ, ಅವ ನಿಜವಾದ ಜನಪ್ರತಿನಿಧಿಯಾಗಿ ಜನರ ವಿಶ್ವಾಸವನ್ನು, ಗೌರವವನ್ನು, ಒಂದು ರೀತಿ ಅಭಿಮಾನವನ್ನು ಕೂಡ ಪಡೆದುಕೊಳ್ಳುವಂತಹ ಅವಕಾಶಗಳು ಆಗ್ತದೆ ಎಂಬ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ತಾ ಇದೆ. ಇವತ್ತು ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಮ್ಮೆಲ್ಲರ ಒಂದು ರೀತಿ ಆಶೀರ್ವಾದದ ಮುಖಾಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅವಕಾಶ ಬಂದ ಮೇಲೆ ನಿರಂತರವಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ನಿಮ್ಮ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಟುಕೊಳ್ಳುವಂತಹ ಕೆಲಸ ನಾವು ಖಂಡಿತವಾಗಿ ಮಾಡಿದ್ದೇನೆ ಎಂಬ ರೀತಿ ಆತ್ಮತೃಪ್ತಿ ಖಂಡಿತವಾಗಿದೆ.
ಬಹುಶಃ ನನ್ನ ತೃಪ್ತಿ ಇವತ್ತು ಇದ್ರೂ ಕೂಡ ಅದರಲ್ಲಿ ನಮ್ಮ ಜನರಿಗೆ ಎಷ್ಟು ತೃಪ್ತಿ ಆಗುತ್ತೆ ಅಂತ ಹೇಳಿದ್ರೆ ನನ್ನಿಂದ ಸಾಧ್ಯ ಆಗುವುದಿಲ್ಲ. ಆದ್ರೆ ನನಗೆ ಒಂದು ತೃಪ್ತಿ ಇದೆ, ನಿರಂತರವಾದಂತಹ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ನನ್ನಿಂದ ಆದಷ್ಟು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ. ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಕೂಡ ನನ್ನಿಂದ ಎಷ್ಟು ಗರಿಷ್ಠವಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇವತ್ತು ಅನುದಾನ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ನಾನು ತಂದು ಕೊಟ್ಟಿದ್ದೇನೆ ಎಂಬ ಸಂತೋಷದಿಂದ ಇದ್ರೂ ಕೂಡ ಈ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಇವತ್ತು ಮಾತಾಡಿದಾಗ ಎಲ್ಲ ಪ್ರದೇಶದ ಅಭಿವೃದ್ಧಿಗೆ ನಾವು ಅನುದಾನವನ್ನು ಕೊಟ್ಟಿದ್ದೇನೆ ಅಂತ ಹೇಳಿಕ್ಕೆ ನನ್ನಿಂದ ಖಂಡಿತವಾಗಿ ಸಾಧ್ಯ ಆಗುವುದಿಲ್ಲ. ಆದರೆ ಕೆಲವೊಂದು ಭಾಗದಲ್ಲಿ ನಾನು ಗರಿಷ್ಠವಾದಂತಹ ಅನುದಾನವನ್ನು ಕೊಟ್ಟಿದ್ದೇನೆ. ಈ ವರ್ಷದ ಒಂದು ಕ್ರಿಯಾ ಯೋಜನೆಯಲ್ಲಿ ಸುಮಾರು 45 ಲಕ್ಷ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಗೆ ಕೆಲವೊಂದು ಪ್ರದೇಶಕ್ಕೆ ಅದು ಬಂದಿರಬಹುದು ಅಥವಾ ಕೆಲವೊಂದು ಪ್ರದೇಶಕ್ಕೆ ಬಾರದಿರಬಹುದು. ಇವತ್ತು 45 ಲಕ್ಷ ರೂಪಾಯಿಯ ಒಂದು ಕುಡಿಯುವ ನೀರಿನ ಯೋಜನೆಯಲ್ಲಿ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಇವತ್ತು ಸೇರಿಸಿ ಇವತ್ತು ಟೆಂಡರ್ ಹಂತ ಮುಗಿದು ಇನ್ನು ಶೀಘ್ರವಾಗಿ ಕೆಲಸ ಆರಂಭವಾಗುವಂತಹ ಅವಕಾಶಗಳಾಗ್ತದೆ. ಕೆಲವೊಂದು ಕಡೆ ಬೋರ್ವೆಲ್ ಅವಶ್ಯಕತೆ ಇರುವಲ್ಲಿ ಈಗಾಗಲೇ ಬೋರ್ವೆಲ್ ತೆಗೆಯುವಂತಹ ಕೆಲಸಗಳಾಗಿದೆ. ಇನ್ನು ಕೂಡ ಒಂದೆರಡು ಕಡೆ ನೀರಿನ ಅವಶ್ಯಕತೆ ಇದೆ ಎಂಬ ರೀತಿಯ ಮನವಿಯನ್ನು ಕೂಡ ನಾನು ಕೊಟ್ಟಿದ್ದಾರೆ. ಕೆಲವೊಂದು ಬೋರ್ವೆಲ್ಗಳ ಅವಶ್ಯಕತೆ ಇದೆ, ಅದನ್ನು ಕೂಡ ನಾನು ಶೀಘ್ರವಾಗಿ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತೇನೆ. ಇವತ್ತು 45 ಲಕ್ಷ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ ಸಾರ್ವಜನಿಕರಿಗೆ ಮಾತ್ರ ಅಲ್ಲದೆ ಇವತ್ತು ನಮ್ಮ ಬಡಮಾಳ ಶಾಲೆ ಇರ್ಬೋದು ಅಥವಾ ಲಕ್ಷ್ಮೀಕೋಡಿ ಶಾಲೆ ಇರ್ಬೋದು ಅಥವಾ ಇವತ್ತು ನಮ್ಮ ಸರ್ಕಾರಿ ಶಾಲೆ ಕೂಡ ಕುಡಿಯುವ ನೀರಿನ ಯೋಜನೆ ಆ ಒಂದು ಕಾಮಗಾರಿಗಳ ಸಂದರ್ಭದಲ್ಲಿ ಸೇರಿಸಲಿಕ್ಕೆ ಸ್ವಲ್ಪ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ಅದನ್ನು ಮತ್ತೆ ಇವತ್ತು ಸರ್ಕಾರಿ ಶಾಲೆಯನ್ನು ಕೂಡ ಸೇರಿಸಿಕೊಳ್ಳುವ ಮೂಲಕ ಇವತ್ತು ಸರ್ಕಾರಿ ಶಾಲೆ, ಬಡಮಾಳ ಶಾಲೆ ಮತ್ತು ಲಕ್ಷ್ಮೀಕೋಡಿ ಶಾಲೆಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ ಅದು ಕೂಡ ಬೋರ್ವೆಲ್ಗಳನ್ನು ಕರೆಯುವಂತ ಕೆಲಸ ಆಗಿದೆ. ಆ ಒಂದು ಶೀಘ್ರವಾಗಿ ವಿದ್ಯುತ್ ಸಂಪರ್ಕ ಇನ್ನಿತರ ಯಾವುದೇ ಕಾಮಗಾರಿಗಳು ಬಾಕಿ ಇದ್ರೆ ಅದು ಕೂಡ ಅತ್ಯಂತ ಶೀಘ್ರವಾಗಿ ಅದನ್ನು ಕೂಡ ಮಾಡುವಂತ ಕೆಲಸ ಖಂಡಿತವಾಗಿ ಇಲಾಖೆ ಮುಖಾಂತರ ಆಗ್ತದೆ ಮಾತನ್ನು ಕೂಡ ಈ ಸಂದರ್ಭ ಹೇಳುತ್ತಾ ಇವತ್ತು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಮ್ಮ ಸರ್ಕಾರ ಜಿಲ್ಲಾ ಪಂಚಾಯತ್ ಕೊಡುವಂತ ಸೀಮಿತವಾದಂತಹ ಅನುದಾನ ಇವತ್ತು ಬಹಳಷ್ಟು ನಿರೀಕ್ಷೆ ನಮ್ಮಲ್ಲಿದೆ. ಬಹಳಷ್ಟು ಅನುದಾನಗಳು ಕೊಡಬೇಕು, ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಎಲ್ಲ ರಸ್ತೆಗಳ ಡಾಮರೀಕರಣ ಆಗಬೇಕೆಂಬ ಉದ್ದೇಶ ಇವತ್ತು ಜನರಿಗೆ ಇರುವಂತಹದ್ದು ಸ್ವಾಭಾವಿಕ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನನಗೆ ಕೂಡ ಮಾಡಬೇಕಾದಂತ ಉತ್ಸಾಹ ಖಂಡಿತವಾಗಿ ನಮ್ಮಲ್ಲಿ ಇದ್ರೂ ಕೂಡ ಇವತ್ತು ಅನುದಾನದ ಕೊರತೆಯಿಂದ ಸಮಸ್ಯೆಯಿಂದಾಗಿ ಎಲ್ಲ ರಸ್ತೆ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುದಿದ್ರು ಕೂಡ ಹೆಚ್ಚಿನ ಒಂದು ರಸ್ತೆಗೆ ಅನುದಾನ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಇದು ಶಾಲೆಗೆ ಬೇಕಾದಂತ ಬೇರೆ ಬೇರೆ ರೀತಿ ಇವತ್ತು ಮುಖ್ಯ ಶಿಕ್ಷಕರ ಕೊಠಡಿ ಇರಬಹುದು, ಇವತ್ತು ಶಾಸಕರ ಸಹಕಾರದೊಂದಿಗೆ ಸರ್ವೋಚ್ಚ ಅಭಿಯಾನದ ಇವತ್ತು ಕೊಠಡಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಇರಬಹುದು ಅಥವಾ ಶೌಚಾಲಯ ಕಾರ್ಯಕ್ರಮ ಇರಬಹುದು, ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಾವು ತೊಡಗಿಸಿಕೊಳ್ಳುವುದರೊಂದಿಗೆ ಕಳೆದ ನನ್ನ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಈ ಒಂದು ಅವಧಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗೆ ಹತ್ತಿರವಾದಂತಹ ಅನುದಾನವನ್ನು ಒಂದು ಗರಿಷ್ಠವಾದಂತಹ ಅನುದಾನವನ್ನು ಕೊಲ್ಲಾಡಿ ಗ್ರಾಮ ಪಂಚಾಯತ್ ತಂದುಕೊಡುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡಿದ್ದೇನೆ ಎಂಬ ಮಾತನ್ನು ಕೂಡ ಸಂದರ್ಭ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ನಾನು ಬಹಳಷ್ಟು ಸಂತೋಷದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬ್ಬ ಜಿಲ್ಲಾ ಪಂಚಾಯತ್ ಜನಪ್ರತಿನಿಧಿಯಾಗಿ ಇವತ್ತು ಜಿಲ್ಲಾ ಪಂಚಾಯತ್ನಿಂದ ಸಿಗುವಂತ ಅನುದಾನ ಏನಿದೆ ಅದನ್ನು ತಂದುಕೊಳ್ಳುವುದು ದೊಡ್ಡ ವಿಶೇಷ ಅಲ್ಲ. ಅದು ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ ಬರುವಂತ ಅನುದಾನ ಅದರಲ್ಲಿ ನಾನು ತಂದಿದ್ದೇನೆ ಅಂತ ಹೇಳಲಿಕ್ಕೆಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ನಲ್ಲಿ ಕಳೆದ 1-2 ವರ್ಷದ ಈ ಒಂದು ಅವಧಿಯಲ್ಲಿ ಸುಮಾರು ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಿಗಿಂತ ಒಂದು ಕಡಿಮೆ ಪಕ್ಷ ನನ್ನ ಜಿಲ್ಲಾ ಪಂಚಾಯತ್ ಇಡೀ ಕ್ಷೇತ್ರಕ್ಕೆ ಒಂದು 10-15 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಕೂಡ ತಂದುಕೊಳ್ಳುವಂತ ಕೆಲಸ ನಾನು ಮಾಡಿದ್ದೇನೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಕಳೆದ 20 ತಿಂಗಳ 30 ತಿಂಗಳ ಅವಧಿಯಲ್ಲಿ ನನ್ನ ಒಂದು ಅವಧಿಯಲ್ಲಿ ನಮ್ಮ ಸುಭಾಷ್ ಚಂದ್ರ ಶೆಟ್ಟಿ ಅವರು, ಬಾಲಕೃಷ್ಣ ಗೌಡ ಅವರು, ಅದೇ ಎಲ್ಲ ಪಂಚಾಯತ್ ಸದಸ್ಯರು ಒಂದು ರೀತಿಯ ವಿಶೇಷವಾದಂತಹ ಸಹಕಾರವನ್ನು ಪಡೆದುಕೊಂಡಿದ್ದೇನೆ. ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ದೇವಿಕಾ ರಾಯ್ ಅವರು ಇರಬಹುದು, ಲವಿನಾ ಡಿಸೋದ ಇರಬಹುದು, ನಮ್ಮ ವಿಶೇಷವಾಗಿ ನಮ್ಮ ಶಾಸಕರ ವಿಶೇಷವಾದಂತಹ ಆಶೀರ್ವಾದದೊಂದಿಗೆ ಬಲಿಷ್ಠವಾದಂತಹ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ನಮ್ಮ ನೂತನ ಅಧ್ಯಕ್ಷರಾಗಿ ಮಂಜುಳಾ ಮಾವವರು ಇರಬಹುದು, ಉಪಾಧ್ಯಕ್ಷರಾದಂತಹ ಮಹಮ್ಮದ್ ಇರಬಹುದು, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಸಂಪೂರ್ಣವಾಗಿ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಟ್ಟೇನೆ ಎಂಬ ಮಾತನ್ನು ಕೂಡ ಹೇಳುತ್ತಾ ಬಹುಶಃ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಆ ಬಹುಶಃ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯ ಅಂದ್ರೆ ಅದು ನಿಂತ ನೀರಾಗಬಾರದು, ಅದು ಹರಿಯುವ ನೀರಾಗಬೇಕು. ನಿತ್ಯ ನಿರಂತರವಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೆದಾಗ ಯಾವುದೇ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಕೂಡ ಸಂದರ್ಭ ಹೇಳುತ್ತಾ ಇವತ್ತು ಕೇವಲ ಕುಡಿಯುವ ನೀರು ಮಾತ್ರ ಅಲ್ಲ ಅಥವಾ ಈ ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾತ್ರ ಅಲ್ಲ, ಇದು ಶಾಲೆಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆ ಮಾತ್ರ ಅಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಿಗುವಂತ ಇಡೀ ನಮ್ಮ ತಾಲೂಕಿಗೆ ಒಂದೇ ಒಂದು ಅಂಬೇಡ್ಕರ್ ಭವನ ಸಿಗುವಂತ ಸಂದರ್ಭದಲ್ಲಿ ಅದನ್ನು ನನ್ನ ಕಲ್ಯಾಣ ಜಿಲ್ಲಾ ಪಂಚಾಯತ್ನ ನಮ್ಮ ಕಾಡುಮಟ್ಟ ಬಲಿಷ್ಠ ಜಾತಿಯ ಕಾಲೋನಿಗೆ ತರುವಂತಹ ಕೆಲಸವನ್ನು 10 ಲಕ್ಷ ರೂಪಾಯಿಯ ಒಂದು ಅಂಬೇಡ್ಕರ್ ಭವನವನ್ನು ಕೂಡ ತರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಈ ಸಂದರ್ಭ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ
ಸಹಕಾರವನ್ನು ಕೊಡಿ ಸಾಧ್ಯ ಹೇಳುತ್ತಾ ಇವತ್ತು ನೂತನ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸದಸ್ಯರಿರ್ಬೋದು, ಅದೇ ರೀತಿ ನಮ್ಮ ನಿಕಟ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಹಿರಿಯ ಅನುಭವಿ ಪಂಚಾಯತ್ ಸದಸ್ಯರು ಬಹಳಷ್ಟು ಮಂದಿ ಇವತ್ತು ಕೋಲಾರ ಗ್ರಾಮ ಪಂಚಾಯತ್ ಇದ್ದಾರೆ. ಅವರೆಲ್ಲ ಸಹಕಾರ ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಯಾವತ್ತೂ ಕೂಡ ಕೊಡಬೇಕೆಂಬ ಮನವಿಯಲ್ಲಿ ಸಾಧ್ಯವನ್ನು ಮಾಡ್ತಾ, ಅದೇ ರೀತಿ ಎಲ್ಲ ನನ್ನ ಗ್ರಾಮದ ಅತ್ಯಂತ ಗೌರವಾನ್ವಿತ ಪ್ರಜ್ಞಾವಂತ ನಾಗರಿಕ ಬಂಧುಗಳು ತಾವು ಇರುತ್ತಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಕೂಡ ಸಾಧ್ಯ ಮಾಡ್ತಾ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ನಮ್ಮ ಆರೋಗ್ಯ ಕಾರ್ಯಕರ್ತರಿದ್ದಾರೆ, ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಇಲಾಖೆ ಎಲ್ಲ ಅಧಿಕಾರಿಗಳ ಸಹಕಾರವನ್ನು ನಾನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.